ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 5. ಮಾರನೇ ದಿನ ಎಂದಿನಂತೆ ಶುರುವಾಗಿತ್ತು ವಿಷ್ಣು ಆರತಿ ಇಬ್ಬರ ಮನೆಯಲ್ಲೂ. ತನ್ನ ಕೈಯಾರೆ ಮಗನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ತನ್ನ ಜೊತೆಗೆ ತಿಂಡಿ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಆಫೀಸ್ ಕಡೆಗೆ ನಡೆದಿದ್ದ ವಿಷ್ಣು. ಇತ್ತ ಆರು ತನ್ನಪ್ಪನ ಜೊತೆ ಆಫೀಸಿಗೆ ಬಂದು ತಲುಪಿದ್ಲು. ಆರತಿ, ನಿನ್ನ ಆ ಬಾಂಡ್ಲಿ ಕರಿತಾ ಇದ್ದಾನೆ, ನಿನ್ನ ಅವನ ಮಾತುಕತೆ ಮುಗಿಯೋದೇ ಇಲ್ಲ ನೋಡು ಎಂದ ಪ್ರಜ್ಜು ಅವಳ ಗೆಳೆಯ. ಹೇ, ಇನ್ಮೇಲೆ ಅವರಿಗೆ ಬಾಂಡ್ಲಿ ಅನ್ನೋ ಹಾಗಿಲ್ಲ ಎಂದು ತಾಕೀತು ಮಾಡಿದಳು ಅವನಿಗೆ. ನಿನ್ನೆಯೇ ಅವರನ್ನ ಮಾವನಾಗಿ ಸ್ವೀಕರಿಸಿದ್ಲಲ್ಲ, ಯಾಕೆ, ಏನಾಯ್ತೆ ಎಂದನವ ಗಾಬರಿಯಲ್ಲೇ. ಯಾವಾಗಲೂ ಅವರಿಗೆ ಬೈಯುವವಳು ಎಂದು ಉಲ್ಟಾ ಮಾತನಾಡುತ್ತಿದ್ದಾಳಲ್ಲ. ಅದು ಅದು ನಿನ್ನೆ ಬಂದಿದ್ದ ಗಂಡು ಅವರ ಮಗನೇ ಎಂದು ಎಲ್ಲ ರಾಮಾಯಣ ತಿಳಿಸಿದವಳು. ಇನ್ಮೇಲೆ ಅವರು ನನಗೆ ಮಾವ, ಸೊ ನೋ ಬೈಯಿಂಗ್ ಎಂದಾಗ ಬಾಯಿಗೆ ಮೇಲೆ ಬೆರಳಿಟ್ಟವ. ಅದೇ ಅನ್ಕೊಂಡೆ ನೀನು ನಿನ್ನ ಬಾಂಡ್ಲಿ ಮಾವನೋ ಎಂದನವ ದುರ್ಗುಟ್ಟಿ ರಾಜೇಶ್ ಅವರ ಕ್ಯಾಬಿನ್ ತಲುಪಿದ್ಲು. ಬಾರಮ್ಮ ಆರು, ಅದು ನಿನ್ನೆ ಶ್ರೀ ನಿನ್ನ ನಂಬರ್ ತಗೊಳ್ಳಿಲ್ಲ ಅಪ್ಪ ಅಂತ ಹೇಳ್ತಿದ್ದ, ಅವನಿಗೆ ನಿನ್ನ ನಂಬರ್ ಕೊಟ್ಬಿಟ್ಟೆ. ಆದರೆ ಅವನ ನಂಬರ್ ಅಂತ ನಿಂಗೆ ಗೊತ್ತಾಗಬೇಕಲ್ವಾ, ಅದಕ್ಕೆ ನಿಂಗೆ ವಿಷಯ ತಿಳಿಸೋಣ ಅಂತ ಕರೆದೆ. ಅದು ಅಲ್ಲದೆ ನಿನ್ನ ಮೀಟ್ ಮಾಡಬೇಕು ಅಂತಿದ್ದ, ಸಂಜೆ ಫ್ರೀ ಮಾಡ್ಕೊಂಡು ಹೋಗಿ ಬಾ ಎಂದರೂ ಅವಳು ಒಳ ಬರುತ್ತಿದ್ದಂತೆ. ಅವಳ ಫೋನಿಗೆ ನಂಬರ್ ಕಳುಹಿಸಿ. ಅದು ಇವತ್ತಾಗಲ್ಲ ಸರ್, ಅಪ್ಪನಿಗೆ ಸ್ವಲ್ಪ ಶುಗರ್ ಹೆಚ್ಚಾಗಿದೆ, ಚೆಕಪ್ಗೆ ಹೋಗಬೇಕು, ನಾಳೆ ಹೋಗ್ತೀನಿ ಎಂದಳು ತಡವರಿಸಿ. ಓಕೆ ಕಣಮ್ಮ, ನಿನ್ನ ವಾಟ್ಸಾಪ್ಗೆ ಕಳಿಸಿದ್ದೀನಿ, ಮೆಸೇಜ್ ಆದರೂ ಮಾಡು ಎಂದಾಗ ನಕ್ಕು ತಲೆ ಆಡಿಸಿ ಬಂದಳು ಆಚೆಗೆ. ಫೋನಿನಲ್ಲಿ ಶ್ರೀ ಎಂದು ಅವನ ನಂಬರ್ ಸೇವ್ ಮಾಡಿಕೊಂಡವಳಿಗೆ ಅವನದೇ ಧ್ಯಾನ. ಸಂಜೆ ಆರ್ಯನನ್ನ ಸ್ಕೂಲಿನಿಂದ ಕರೆತಂದವ ಅವನ ಜೊತೆ ಸ್ವಲ್ಪ ಆಟ ಆಡಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದ. ಅಲ್ಲಿಗೆ ಮೆತ್ತಗೆ ಬಂದ ಆರ್ಯ. ಪಪ್ಪ ಪಪ್ಪ, ನಾನೇನು ಕೇಳಬೇಕು ಎಂದು ಅಪ್ಪನ ಕೈ ಹಿಡಿದು ಎಳೆದ ಆರ್ಯ. ಅವನ ಮೊಗದಲ್ಲಿ ಎಂದೂ ಕಾಣದ ನಗು ಇತ್ತು. ಹೇಳು ಚಾಮ್, ಏನು ಇಷ್ಟೊಂದು ಖುಷಿಯಾಗಿದೆಯಾ ಎಂದವ ಏನೋ ಕೆಲಸದ ಒತ್ತಡದಲ್ಲಿದ್ದ. ಆದರೂ ಮಗನೇ ಮೊದಲ ಆದ್ಯತೆ ಅವನಿಗೆ. ನನಗೆ ಅಮ್ಮ ಬೇಕು ಎಂದು ಮುದ್ದಾಗಿ ಕೇಳಿದಾಗ ಕಣ್ಮುಚ್ಚಿ ತೆಗೆದು ಕೋಪ ತಡೆದುಕೊಂಡವ. ಬೇಡ ಪ್ರಿನ್ಸ್, ಅಜ್ಜಿ ಬಳಿ ಹೋಗು, ನಾನು ಬ್ಯುಸಿ ಇದ್ದೀನಿ ಎಂದ ವಿಷ್ಣು. ನುಡಿದಾಗ ತನ್ನ ಪುಟ್ಟ ಕೈಗಳಿಂದ ಅವನ ಮೊಗ ಹಿಡಿದವ. ಅಮ್ಮ ಲಾಕ್ಷಸಿ ಅಲ್ಲ ಅಂತೆ, ಅಮ್ಮ ಪ್ರೀತಿ ಕೊಡ್ತಾಳಂತೆ, ಅಮ್ಮ ಊಟ ಮಾಡಿಸ್ತಾಳಂತೆ, ಅಮ್ಮ ಇದ್ಲೇ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾಳಂತೆ ಎಂದು ಆರ್ಯ ಅಪ್ಪನ ಕೈ ಹಿಡಿದು. ಇವತ್ತು ಸ್ಕೂಲಲ್ಲಿ ಪಾಠ ಮಾಡಿದ್ರು, ಅಮ್ಮ ಹೇಗೆ ಪ್ರೀತಿ ಮಾತಾಳೆ ಅಂತ. ನಾವು ಅಮ್ಮನ ಕಲ್ಕೊಂಬಲ್ಲನ ಪಪ್ಪ, ಅಮ್ಮಂಗೆ ಫೋನ್ ಮಾಡಿ, ಅವಳು ಬಂದ್ಲೆ ಚೆನ್ನಾಗಿರುತ್ತೆ ಎಂದು ಪುಟ್ಟ ಕಂದ ಪದೇ ಪದೇ ಹೇಳಿದಾಗ ಕೋಪಗೊಂಡವ ಆರ್ಯನ ಕೆನ್ನೆಗೆ ಹೊಡೆದು ಬಿಟ್ಟಿದ್ದ. ಮೊದಲ ಬಾರಿ ಏನೋ ಪುಟ್ಟ ಆರ್ಯನ ಕೆನ್ನೆಗೆ ಅಪ್ಪನಿಂದ ಏಟು ಸಿಕ್ಕಿದ್ದು. ಅವನ ಪ್ರೀತಿಯನ್ನೇ ನೋಡಿದ್ದ ಆರ್ಯನಿಗೆ ಅವನ ಕೋಪ ನೋಡಿ ಭಯವಾಗಿತ್ತು. ತಾನು ಕೇಳಬಾರದ್ದು ಕೇಳಿದೆನೋ ಎಂಬ ಯೋಚನೆ ಮೂಡಿತು ಅವನ ತಲೆಯಲ್ಲಿ. ಕೆನ್ನೆಯ ಮೇಲೆ ಕೈಯಿಟ್ಟು ಕಣ್ತುಂಬಿಕೊಂಡು ನಿಂತ ತನ್ನಪ್ಪನನ್ನೇ ನೋಡುತ್ತಾ, ಅಮ್ಮ ಬೇಕೇನೋ ನಿಂಗೆ ಎಂದು ಮತ್ತೆ ಕೈ ಎತ್ತಿದಾಗ ಭಯದಿ ಮುದುರಿಕೊಂಡವ. ಬೇದ ಪಪ್ಪ, ನಂಗೆ ಯಾಲು ಬೇದ, ಹೊದಿಬೇದಿ, ಇನ್ಮೇಲೆ ಏನು ಕೇಳೋದಿಲ್ಲ ನಾನು ಎಂದು ಅಳುತ್ತಾ ಓಡಿದ ಪುಟ್ಟ ಕಂದ. ಅವನು ಹೊಡಿಬೇಡಿ ಎಂದಿದ್ದೇ ವಾಸ್ತವದ ಅರಿವಾಗಿತ್ತು ವಿಷ್ಣುಗೆ. ತನ್ನ ಕೂಸಿನ ಮೇಲೆ ಕೈ ಮಾಡಿಬಿಟ್ಟೆನೆ ಎಂಬ ಯೋಚನೆ ಮೂಡಿದ. ತನ್ನೆದುರಿದ್ದ ಗಾಜಿನ ಟೀಪಾಯಿಯನ್ನ ಕೈಯಿಂದ ಹೊಡೆದು ಬಿಟ್ಟ. ಅವನ ಹೊಡೆತಕ್ಕೆ ಗ್ಲಾಸ್ ಪುಡಿಯಾದರೆ ಅದರ ಮೇಲಿದ್ದ ಅವನ ಲ್ಯಾಪ್ಟಾಪ್ ಕೆಳಗೆ ಬಿದ್ದು ಹೊಡೆದು ಹೋಗಿತ್ತು. ಚಾಂಪ್ ಎಂದು ಕೂಗುತ್ತಾ ಮಗನು ಹೋದ ಕಡೆಗೆ ಓಡಿದವನಿಗೆ ಕಾಣಿಸಿದ್ದು ಮೂಲೆಯಲ್ಲಿ ಅಳುತ್ತಾ ಕುಳಿತಿದ್ದ ಆರ್ಯ. ಅವನ ಹಾಗೆ ನೋಡಿದ್ದೆ ಅವನ ಕರಳು ಹಿಂಡಿತು. ಆರ್ಯ ಎಂದು ತುಂಬು ಪ್ರೀತಿಯಿಂದ ಕರೆದಾಗ ಅವನತ್ತ ನೋಡಿದವ. ಬೇಡ ನನಗೆ ನೀವು, ನಂಗೆ ಹೊಲಿತಿಲ್ಲ, ನಾನು ಏನೂ ಕೇಳಲ್ಲ, ನಾನು ಯಾರನ್ನೂ ಮಾತಾಡ್ಸಲ್ಲ ಎಂದು ಬಿಕ್ಕುತ್ತಾ ನುಡಿದು ಮಗನ ನೋಡಿ ಓಡಿ ಹೋಗಿ ಅಪ್ಪಿದ. ಸಾರಿ ಕಂದ, ಸಾರಿ ಕಣು, ನಾನು ಕೋಪದಲ್ಲಿದ್ದೆ ಎಂದು ಅಳುತ್ತಾ ಅವನ ಮೊಗ ಸವರಿದವ. ತಾನೇ ಹೊಡೆದು ಕೆಂಪಗಾಗಿದ್ದ ಕೆನ್ನೆಯ ನೋಡಿ, ಇನ್ಮೇಲೆ ನನ್ನ ಬಳಿ ಅಮ್ಮನ ವಿಷಯ ಮಾತಾಡಬೇಡ ಕಂದ, ತಡೆಯೋ ಶಕ್ತಿ ನನಗಿಲ್ಲ, ನಿನ್ನ ಬಿಟ್ಟು ನನಗೆ ಯಾರಿದ್ದಾರೆ ಹೇಳು, ಅಮ್ಮ ಬರಲ್ಲ ಕಂದ, ಅವಳಿಗೆ ನೀನು ನಾನು ಯಾರು ಬೇಡ ಅಂತ ದೂರ ಹೋಗಿದ್ದಾಳೆ ಎಂದಾಗ ತನ್ನ ಅಳುವ ತಡೆದು ಪಪ್ಪನ ಮೊಗ ಸವರಿದ ಆರ್ಯ. ಹಾಗಾದ್ಲೆ ನಂಗೆ ಅಮ್ಮ ಇಲ್ವಾ ಪಪ್ಪ ಎಂದಿದ್ದ ಮುಗ್ಧವಾಗಿ. ನಿಂಗೆ ನಾನು ಬೇಕೋ ಅಮ್ಮ ಬೇಕೋ ಚಾಂಪ್, ನೋಡು, ನೀನಿಲ್ಲ ಅಂದಿದ್ರೆ ನಾನಿರಲ್ಲ ಕಣೋ ಎಂದು ಮತ್ತೆ ಕಣ್ ತುಂಬಿಕೊಂಡಾಗ ಅವನ ಕಣ್ಣು ಒರೆಸಿದವ. ನನಗೆ ನೀನೇ ಬೇಕು ಪಪ್ಪ, ನನಗೆ ನೀವು ಅಜ್ಜಿ ತಾತ ಸಾತು ಎಂದಾಗ ನಸು ನಕ್ಕವ. ಈ ಪಪ್ಪನ್ನ ಕ್ಷಮಿಸಿ ಬಿಡು ಕಂದ, ಇನ್ಮೇಲೆ ಯಾವತ್ತೂ ನಿನ್ನ ಮೇಲೆ ಕೈ ಮಾಡಲ್ಲ ಎಂದು ಕೈ ಮುಂದೆ ತಂದಾಗ ಅವನ ಕೈಯಲ್ಲಿ ರಕ್ತ ನೋಡಿದವ. ಇದೇನು ಪಪ್ಪ, ಕೈಯಲ್ಲಿ ಬ್ಲಡ್ ಬತ್ತಿದೆ,
ಅಯ್ಯೋ ಎಂದು ಅತ್ತಿತ್ತ ನೋಡುವಾಗ ತನ್ನ ಮಗನ ತೋಳಲ್ಲಿ ಹೊತ್ತು ಹಾಸಿಗೆ ಮೇಲೆ ಕೂರಿಸಿದವ ಕೆಲಸದವರಿಗೆ ಫೋನ್ ಮಾಡಿ ಐಸ್ ಕ್ಯೂಬ್ ತರಲು ಹೇಳಿದ. ಚಾಂಪ್, ತುಂಬ ನೋವಾಗ್ತಾ ಇದೆಯಾ? ಐ ಆಮ್ ಸಾರಿ ಎಂದ ಕೆನ್ನೆಸ ಬರುತ್ತಾ. ಹ್ಞೂ ಪಪ್ಪ, ತುಂಬ ನೋವಾಗ್ತಾ ಇದೆ ಎಂದ ಮುಖ ಬಾಡಿಸಿ. ಸಾರಿ ಕಂದ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟ. ಅಷ್ಟರಲ್ಲಿ ಐಸ್ ಕ್ಯೂಬ್ ಹಿಡಿದು ಬಂದರು ಲೀಲಾ. ವಿಷ್ಣು, ಏನಾಯಿತು? ಐಸ್ ಕ್ಯೂಬ್ ಕೇಳಿದೆ ಅಂತೆ ಎಂದು ಬಂದವರು ಅಲ್ಲಿ ಹೊಡೆದು ಬಿದ್ದಿದ್ದ ಟೀಪಾಯಿ ನೋಡಿ ಗಾಬರಿಯಾದವರು, ಏನಾಯಿತು ಆರ್ಯ, ಏನಾದರೂ ಮಾಡ್ಕೊಂಡ್ಯಾ ಎಂದರು ಅವನು ನೋಡಿ. ತಲೆ ತಗ್ಗಿಸಿದ ವಿಷ್ಣು ಏನೊಂದು ಹೇಳಲಾಗದೆ, ಹ್ಞೂ ಅಜ್ಜಿ, ಬ್ಯಾತು ಬಾಲು ಆತ ಇದ್ನಾ, ಬಾಲು ಟೀಪಾಯಿ ಮೇಲೆ ಬಿದ್ದುಬಿತ್ತು. ಪಾಪ, ಪಪ್ಪನ ಲ್ಯಾಪ್ಟಾಪ್ ಹೊದೀತು ಎಂದು ಆರ್ಯ ಪೆಚ್ಚಾಗೆ. ತನ್ನನ್ನು ಇನ್ನೊಬ್ಬರ ಮುಂದೆ ಬಿಟ್ಟು ಕೊಡದ ಮಗನ ಮೇಲೆ ಹೆಮ್ಮೆಗೊಂಡವನ ಕಣ್ತುಂಬಿತ್ತು. ಇಲ್ಲ, ನಾನೇ ಹೊಡೆದೆ ಈ ಕೈಯಿಂದ ಎಂದು ರಕ್ತವಾಗಿದ್ದ ತನ್ನ ಕೈ ತೋರಿದಾಗ ಗಾಬರಿಯಿಂದ ಅವನ ಕೈ ಹಿಡಿದ ಲೀಲಾ, ಯಾಕೋ, ಏನೋ ಮಾಡಿಕೊಂಡೆ ಎಂದರು ತಮ್ಮ ಸೆರಗನ್ನು ಅವನ ಕೈಗೆ ಸುತ್ತೆ. ಆರ್ಯನಿಗೆ ಹೊಡೆದು ಬಿಟ್ಟೆ ಅಮ್ಮ, ನನ್ನ ಚಾಂಪ್ ಮೇಲೆ ಕೈ ಮಾಡಿಬಿಟ್ಟೆ ಎಂದ ಬಿಕ್ಕುತ್ತಲೆ. ಹೊರಗೆಷ್ಟೇ ಕೋಪ ತೋರಿದ್ರು ಮಗನೆಂದರೆ ಜೀವ ಅವನಿಗೆ. ಏನು ಹೇಳ್ತಿದೀಯ ವಿಷ್ಣು ನೀನು? ಆರ್ಯನ ಮೇಲೆ ಕೈ ಮಾಡಿದ್ಯಾ ಎಂದರು ಆಶ್ಚರ್ಯದಿಂದ. ಅವನಿಂದ ಉತ್ತರ ಬಾರದಿದ್ದಾಗ ಮೊಮ್ಮಗನ ಮೊಗ ನೋಡಿದ್ರು. ಬೆರಳುಗಳು ಅಸ್ಪಷ್ಟವಾಗಿ ಕಾಣಿಸಿದಾಗ ಮಗನಿಂದ ದೂರ ಸರಿದು, ಯಾಕೆ ಹೊಡೆದೆ ಎಂದರು ಗಂಭೀರವಾಗಿ. ಸುಮ್ಮನೆ ತಲೆ ತಗ್ಗಿಸಿ ಬಿಕ್ಕುತ್ತಲಿದ್ದನವ. ಅಜ್ಜಿ, ಪಪ್ಪಗೆ ಬೈಬೇಡಿ, ನಾನು ಅಮ್ಮ ಬೇತುವು ಅಂದೆ, ಅದಕ್ಕೆ ಪಪ್ಪಗೆ ಕೋಪ ಬಂತು ಎಂದು ಆರ್ಯ ಅಜ್ಜಿಯ ಕೈ ಹಿಡಿದಾಗ ಅವನನ್ನು ತೋಳಲ್ಲಿ ಹೊತ್ತವರು, ಅಮ್ಮ ಬೇಕು ಅಂತ ಕೇಳಿದ ಮಗುವಿನ ಮೇಲೆ ಕೈ ಮಾಡಿದೀಯಲ್ಲ, ನೀನೇನು ಮನುಷ್ಯನ ವಿಷ್ಣು? ಆ ಸ್ಕೂಲಲ್ಲಿ ಅಮ್ಮನ ಬಗ್ಗೆ ಕೇಳಿದ್ರು ಅಂತ ಸ್ಕೂಲ್ ಚೇಂಜ್ ಮಾಡಿದೆ. ಈಗ ಅವನೇ ಅಮ್ಮ ಬೇಕು ಅಂತಿದ್ದಾನೆ. ಅವನ ಮೇಲೆ ಕೈ ಮಾಡಿದೀಯ. ಸ್ಕೂಲ್ ಚೇಂಜ್ ಮಾಡಬಹುದು, ವಾತಾವರಣ ಬದಲಿಸಬಹುದು. ನಾಳೆ ಅವನಿಗೆ ಬುದ್ಧಿ ಬಂದು ಅಮ್ಮ ಯಾಕೆ ನಮ್ಮ ಜೊತೆ ಇಲ್ಲ, ಎಲ್ಲೋಗಿದ್ದಾರೆ, ಎಲ್ಲರಿಗೂ ಇರೋ ಅಮ್ಮ ನನಗ್ಯಾಕಿಲ್ಲ ಅಂದಾಗ ಏನು ಹೇಳ್ತೀಯ ಅವನಿಗೆ? ಆಗಲೂ ಹೀಗೆ ಹೊಡಿತೀಯಾ? ಅವನಿಗಾಗಿ ಬದುಕ್ತೀನಿ ಅನ್ನೋದು ಮುಖ್ಯ ಅಲ್ಲ, ಅವನನ್ನು ಸಂತೋಷವಾಗಿ ಇಟ್ಕೊಳ್ಳೋದು ಮುಖ್ಯ. ಅವನ ಮೇಲೆ ಕೈ ಮಾಡೋದಾದರೆ ಅವನನ್ನು ಅಷ್ಟು ಕಷ್ಟಪಟ್ಟು ಯಾಕೆ ಉಳಿಸ್ಕೊಂಡೆ? ಅವನಮ್ಮನ ಜೊತೆ ಅವನನ್ನು ಹೋಗೋಕೆ ಬಿಡಬೇಕಿತ್ತು, ನೆಮ್ಮದಿಯಿಂದಾದರೂ ಎಂದು ಕೋಪದಿ ಹೇಳ ಹೊರಟವರ ಕಣ್ಣೆತ್ತಿ ನೋಡಿದ. ಅವನ ಕಣ್ಣಲ್ಲಿ ಕಾಣಿಸಿದ ನೋವು ಅವರ ಮಾತುಗಳನ್ನು ಅಲ್ಲೇ ತಡೆಯಿತು. ನಾನು ಬದುಕಿರೋವರೆಗೂ ಅವನನ್ನು ಜೋಪಾನ ಮಾಡ್ತೀನಮ್ಮ ಎಂದವ ತನ್ನ ಕಾರ್ ಕೀ ತೆಗೆದುಕೊಂಡು ಹೊರಟು ಬಿಟ್ಟ ಅಲ್ಲಿಂದ. ಅರಿಯದೆ ಮಾತನಾಡಿದವರು ಅವನ ಹಿಂದೆ ಓಡಿದರು. ನಿಲ್ಲದೆ ಓಡಿದ್ದನವ ಅಲ್ಲಿಂದ. ಅಜ್ಜಿ, ಅಮ್ಮ ಬಗ್ಗೆ ಕೇಳಿದ್ದು ತಪ್ಪ? ಪಪ್ಪ ಅಳ್ತಾ ಇದ್ಲು, ಕೈಗಾಯ ಮಾಡ್ಕೊಂಡ್ಲು ಎಂದು ಆರ್ಯ ಬೆಚ್ಚಾಗಿ ತನ್ನಪ್ಪ ಹೋದ ದಾರಿಯ ನೋಡುತ್ತಾ ಉಳಿದ. ರಾತ್ರಿ ಆಚೆ ಹೋದ ವಿಷ್ಣು ಎಷ್ಟೊತ್ತುವರೆಗೂ ಮನೆಗೆ ಬರಲಿಲ್ಲ. ಕರೆಯಂತೂ ಸ್ವೀಕರಿಸಲೇ ಇಲ್ಲ. ಅವನಿಗೆ ಬೈದು ಬಿಟ್ಟಿದ್ದ ಲೀಲಾ ಅವರಿಗಂತೂ ತೀರದ ಸಂಕಟ. ಅವನ ಬಗ್ಗೆ, ಅವನ ಪ್ರೀತಿಯ ಬಗ್ಗೆ ಅರಿದವರನ್ನೆಲ್ಲ ಅವರು. ಆದರೂ ಎಂತಹ ಮಾತನ್ನು ಹೇಳಿಬಿಟ್ಟರೆಂಬ ನೋವು ಅವನಿಗೆ. ರೀ, ಅವನು ಫೋನ್ ತೆಗಿತಾ ಇಲ್ಲ, ನೀವಾದರೂ ಮಾಡಿ, ಇನ್ನೂ ಆರ್ಯ ಊಟ ಮಾಡಿಲ್ಲ, ಅವನು ಬೇಜಾರಾಗಿ ಕೂತಿದ್ದಾನೆ ಎಂದು ಅಳುತ್ತಾ ನುಡಿದರು ಗಂಡನ ಬಳಿ. ಬೈಯೋದಕ್ಕೆ ಮುಂಚೆ ಅರಿವಿರಲಿಲ್ವ ನಿಂಗೆ? ಚಾಂಪ್ಗೆ ನಾನು ಊಟ ಮಾಡಿಸ್ತೀನಿ, ನೀನು ಊಟ ಮಾಡಿ ಮಲ್ಕೋ, ಅವನ ಮನಸ್ಸಿಗೆ ನೆಮ್ಮದಿ ಅನಿಸಿದಾಗ ಅವನು ಬರ್ತಾನೆ ಎಂದು ಕೋಪದೆ ನುಡಿದು ಊಟವ ತಟ್ಟೆಗೆ ಬಡಿಸಿಕೊಂಡರು ರಮೇಶ್. ತಾತ, ಅಜ್ಜಿಗೆ ಯಾತೆ ಬೈಯೋದು ನೀವು? ಪಪ್ಪಾಗೆ ಬೇಜಾರು ಮಾಡಿದ್ದು ನಾನು, ನಂಗೆ ಬೈಲಿ ಎಂದ ಆರ್ಯ ತಾತನ ಬಳಿ. ಇನ್ನೂ ಬೇಸರ ಹೋಗಿರಲಿಲ್ಲ ಅವನಿಗೆ. ಹೌದಾ ಚಾಂಪ್, ಆದರೆ ನೀನು ಕೇಳಿದ್ರಲ್ಲಿ ತಪ್ಪಿರಲಿಲ್ಲ ಕಂದ. ಆದರೆ ಅಜ್ಜಿ ಪಪ್ಪಾಗೆ ಬೈದರು ಅಲ್ವಾ, ಅದಕ್ಕೆ ಪಪ್ಪಾಗೆ ಹರ್ಟ್ ಆಗಿದೆ. ಈಗ ನೀವು ಗುಡ್ ಬಾಯ್ ಥರ ಊಟ ಮಾಡಿ ಮಲ್ಕೊಳ್ಳಿ, ಪಪ್ಪ ಬರ್ತಾರೆ ಎಂದು ತುತ್ತು ಕಲಿಸಿ ಅವನೆದುರು ಹಿಡಿದರು. ನಾನು ಊಟ ಮಾಡಿದ್ಲೆ ಪಪ್ಪ ಬತ್ತಲ್ಲ? ಅವಳು ಊಟ ಮಾಡಿಲ್ಲ ತಾತ ಎಂದ ಊಟ ತಿನ್ನುವ ಮೊದಲೇ. ಪಪ್ಪನ ಬಿಟ್ಟು ಊಟ ಮಾಡುವುದು ಹೊಸದೇನಲ್ಲ ಅವನಿಗೆ. ಯಾವಾಗಲೂ ಫೋನ್ ಮಾಡಿ ನೀನು ಊಟ ಮಾಡು ಎನ್ನುತ್ತಿದ್ದ ಅಪ್ಪ ಇಂದು ಫೋನ್ ತೆಗಲಿಲ್ವಲ್ಲ? ಹೂನಪ್ಪ, ಅವನು ಆಚೆ ತಿಂದು ಬರ್ತಾನಂತೆ. ನೀನು ಸ್ಕೂಲ್ಗೆ ಹೋಗಬೇಕಲ್ವಾ, ಬೇಗ ಮಲಗಿ ಬೇಗ ಹೇಳ್ಬೇಕಲ್ವಾ, ಅದಕ್ಕೆ ತಿನ್ನು ಎಂದು ಅವನಿಗೆ ತಿನ್ನಿಸಿದಾಗ ಒಂದಷ್ಟು ತಿಂದು ಮುಗಿಸಿದವ, ಸಾತು ತಾತ, ನನಗೆ ಒಂದು ಲೋಟ ಮಿಲ್ಕ್ ಕುದಿತೀನಿ ಎಂದು ಹೊಟ್ಟೆ ಸವರಿಕೊಂಡ. ಮಡದಿಯತ್ತ ನೋಡಿದ್ರು ರಮೇಶ್. ತಕ್ಷಣ ಕಾದಿದ್ದ ಹಾಲಿಗೆ ಪೌಡರ್ ಹಾಕಿ ತಂದು ಕೊಟ್ರು. ತಾತ, ಇದತ್ತೆ ಪೌಡರ್ ಹಾಕಿದಲ್ಲ ಅಜ್ಜಿ, ಸ್ಮೆಲ್ ಬತ್ತಿದೆ ಎಂದು ಮೂಕ ಕಿವಿಚಿ ಕುಡಿದನವ. ನಂತರ ಟ್ಯಾಬ್ಲೆಟ್ ತಿನ್ನಿಸಿ ಅವನನ್ನು ವಿಷ್ಣು ರೂಮಿನಲ್ಲಿ ಮಲಗಿಸಿದ್ರು ರಮೇಶ್. ರಾತ್ರಿ 12 ಗಂಟೆವರೆಗೂ ಕಾದ್ರು ಇಬ್ರು. ಆದರೆ ಬರಲಿಲ್ಲ ಅವ. ಅವರಿಗೂ ವಯಸ್ಸಾದ ಕಾರಣ ಊಟ ಮಾಡಿ ಮಲಗಿದ್ರು. ರಾತ್ರಿ ಎಷ್ಟೋ ಸಮಯದಲ್ಲಿ ಬಂದವ ಕಂಠ ಪೂರ್ತಿ ಕುಡಿದು ಬಂದಿದ್ದ. ಅವನ ನೋವು ಅವನಿಗೆ. ಬೆಲ್ ಮಾಡಿದಾಗ ಕೆಲಸದವರು ಬಂದು ಬಾಗಿಲು ತೆಗೆದ್ರು. ಚಾಂಪ್, ಚಾಂಪ್ ಮಲಗಿದ್ನಾ ಎಂದ ತೊದಲುತ್ತಾ. ಕಾಲು ಎಳೆದನ ಬಳಸಿದ್ರು ಅವರು. ಹ್ಞೂ ಸರ್, ದೊಡ್ಡ ಸರ್ ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟರು, ನಿಮ್ಮ ರೂಮ್ನಲ್ಲೇ ಮಲಗಿದ್ದಾನೆ ಎಂದಾಗ ತಲೆ ಎತ್ತಿ ನೋಡಿದವ, ನೀನು ಮಲ್ಕೊ, ನಾನು ಹೋಗ್ತೀನಿ ಎಂದು ವಾಲುತ್ತಾ ಕೋಣೆ ಸೇರಿದ. ತನ್ನ ಪುಟ್ಟ ಗೊಂಬೆ ಹಿಡಿದು ಮಲಗಿದ್ದ ಮುದ್ದು ಆರ್ಯ. ಅವನ ಮುಖದ ಮೇಲಿದ್ದ ಬೆರಳಚ್ಚು ನೋಡಿದಾಗ ಮತ್ತೆ ಮತ್ತೆ ನೊಂದುಕೊಂಡವ. ಅವನ ಬಿಳಿ ಮುಖದ ಮೇಲೆ ಇವನ ಕೈಯಚ್ಚು ಕೆಂಪಗೆ ಕಾಣುತ್ತಿತ್ತಲ್ಲ. ಐ ಆಮ್ ಸಾರಿ ಚಾಂಪ್, ಇನ್ಮೇಲೆ ನಿಂಗೆ ಹೊಡೆಯಲ್ಲ,
ನಿಂಗೆ ಅಮ್ಮ ಬೇಕು ಅಲ್ವಾ, ನಾನಿಂಗೆ ಅಮ್ಮನ್ನ ಕರ್ಕೊಂಡು ಬರ್ತೀನಿ ಎಂದು ಅವನ ಮಗುವ ಸವರಿ ಮುತ್ತಿಟ್ಟವ ಹಾಗೆ ಅವನ ಪಕ್ಕ ಉರುಳಿದ. ಇತ್ತ ಆರತಿ ಶ್ರೀಧರ್ ಮೆಸೇಜುಗಳ ರವಾನೆ ಸುಗಮವಾಗಿ ಸಾಗುತ್ತಿತ್ತು. ತನ್ನನ್ನು ತನ್ನ ತಂದೆಯನ್ನ ಕಾಪಾಡಿ ಅವನನ್ನೂ ಸಾಕಲು ಒಪ್ಪಿದವನ ಮೇಲೆ ವಿಶೇಷ ಪ್ರೀತಿ ಅವಳಿಗೆ. ಹಾಯ್ ಹಾರು, ಏನು ಮಾಡ್ತಿದ್ದೀರಾ ಎಂದು ಟೈಪಿಸಿ ಕಳುಹಿಸಿದ್ದ ಶ್ರೀ. ಇವಾಗ ಮಲ್ಕೋಕೆ ಬಂದೆ, ನೀವೇನು ಮಾಡ್ತಿದ್ದೀರಾ ಶ್ರೀ ಎಂದು ಮರುತ್ತರ ಕಳಿಸಿದ್ದು ತಕ್ಷಣ. ನಿಮ್ಮದೇ ನೆನಪು ನೋಡಿ ನನಗೆ ಇವತ್ತು ಸಿಗಬಹುದಿತ್ತಲ್ಲ ಎಂದು ಒಂದು ಸಪ್ಪೆ ಮೊಗದ ಗೊಂಬೆ ಕಳಿಸಿದ. ಅಷ್ಟಕ್ಕೆ ಕರಗಿದ ಹುಡುಗಿ, ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದಿತ್ತು, ನಾಳೆ ಬೆಳಗ್ಗೆ ಸಿಗ್ತೀನಿ ಓಕೆನಾ ಎಂದಳು ಅವನಿಗಾಗಿ. ಅವನದೇ ಕಂಪನಿ ಅಲ್ಲವೇ, ಒಂದರ್ಧ ಗಂಟೆ ಲೇಟಾಗಿ ಹೋದರೂ ನಡೆಯುತ್ತೆ. ಓಕೆ, ಯಾವ ಪ್ಲೇಸ್ ಎಂದು ಪ್ರೀತಿ ತುಂಬಿದ ಗೊಂಬೆ ಕಳುಹಿಸಿದ. ಶಾರ್ಪ್ 9:30ಗೆ ನಾನು ಪಾರ್ಕಲ್ಲಿ ಕಾಯ್ತಿರ್ತೀನಿ, ನಿಮ್ಮ ಕಂಪನಿ ಬಳಿ ಇದೆ ಅಲ್ವಾ ಅಲ್ಲಿ. ಬಟ್ ಒನ್ ರಿಕ್ವೆಸ್ಟ್, ನೀವು ಪೊಲೀಸ್ ಡ್ರೆಸ್ಸಲ್ಲಿ ಬರಬೇಡಿ, ಪಬ್ಲಿಕ್ಕಿಗೆ ತೊಂದರೆ ಆಗುತ್ತೆ ಎಂದಾಗ ಅವನಿಗೆ ಇಷ್ಟವಾಗದೇ ಇದ್ದರೂ ಒಪ್ಪಿದ. ಗುಡ್ ನೈಟ್ ಜೊತೆಗೆ ಒಂದು ಹಾರ್ಟ್ ಇಮೋಜಿ ರವಾನೆಯಾಗಿತ್ತು ಇಬ್ಬರ ಮಧ್ಯ. ನಾಳೆಗಳ ಅರಿವಿಲ್ಲದ ಅವಳ ಮನದಲ್ಲಿ ಅವನಿಗಾಗಿ ದೊಡ್ಡದಾದ ಗೋಪುರವಿತ್ತು. ಬೆಳಗ್ಗೆ ಎದ್ದವನ ತಲೆಯೆಲ್ಲ ಭಾರ ಭಾರ. ತನ್ನ ಎದೆಯ ಮೇಲೆ ತನ್ನನ್ನಪ್ಪಿ ಮಲಗಿದ್ದ ಮಗನ ನೋಡಿದ. ನೆನ್ನೆಯಷ್ಟು ಕೆಂಪಾಗಿರದೆ ಹೋದರೂ ಅವನ ಮೈ ಕೊಂಚ ಬೆಸೆಯಿತ್ತು. ಚಾಂಪ್ ಚಾಂಪ್ ಎದ್ದೇಳಿ, ನಿಮಗೆ ಜ್ವರ ಬಂದಿದೆ ಎಂದ ಮಗನನ್ನು ಪಕ್ಕಕ್ಕೆ ಸರಿಸಿದ ವಿಷ್ಣು. ಇಲ್ಲ ಪಪ್ಪ, ಇವಾಗ ಎದ್ದೆ ಅಲ್ವಾ ಆದತ್ತೆ. ನಿನ್ನೆ ಅಜ್ಜಿ ನನಗೆ ಪೇನ್ ಕಿಲ್ಲರ್ ಆಯಿಂಟ್ಮೆಂಟ್ ಹಚ್ಚಿದ್ಲು, ಮತ್ತೆ ಟ್ಯಾಬ್ಲೆಟ್ ಕೊಟ್ಲು ಎಂದಾಗ ನಕ್ಕು ಅವನ ಹಣೆಗೆ ಮುತ್ತಿಟ್ಟವ. ಸಾರಿ ಚಾಂಪ್, ಆದರೂ ಇವತ್ತು ಸ್ಕೂಲ್ ಬೇಡ ಆಯಿತಾ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ, ನೀವು ಅಜ್ಜಿ ತಾತನ ಜೊತೆ ಆಟ ಆಡ್ತಾ ಮನೇಲಿ ಏರಿ ಎಂದ ನಗುತ್ತಲೆ. ಸ್ಕೂಲಿಗೆ ರಜೆ ಸಿಕ್ಕರೆ ಕೇಳಬೇಕೆ, ಹೇ ಇವತ್ತು ಸ್ಕೂಲ್ ರಜೆ, ನಾ ಮನೇಲೇ ಇರ್ತೀನಿ ಎಂದು ಕುಣಿಯತೊಡಗಿದ ಆರ್ಯ. ಅವನ ನೋಡಿ ನಕ್ಕವ. ಇವತ್ತು ಸ್ನಾನಕ್ಕೂ ರಜೆ, ನಿಮಗೆ ಹುಷಾರಿಲ್ಲ ಅಲ್ವಾ ಎಂದು ಅವನ ಎತ್ತಿಕೊಂಡು ಹೋಗಿ ಬ್ರಷ್ ಮಾಡಿಸಿ ಮೊಗ ತೊಳೆದವ. ನೀವು ವೇಟ್ ಮಾಡ್ತೀರಿ, ನಾನು ಸ್ನಾನ ಮಾಡಿ ಬರ್ತೀನಿ ಎಂದು ಮಗುವನ್ನು ಬೆಡ್ ಮೇಲೆ ನಿಲ್ಲಿಸಿ ತಾನು ಸ್ನಾನ ಮಾಡಲು ನಡೆದ. ಅಷ್ಟರಲ್ಲೇ ಕೆಳಗೆ ಓಡಿದ್ದ ಪೂರ. ತಾತ, ನಾನು ನಿಮ್ಮ ಜೊತೆ ವಾತಿನ ಮಾಡೋಕೆ ಬರ್ತೀನಿ, ಸ್ಕೂಲ್ಗೆ ರಜೆ ಅಂತೆ ಪಾಪ ಹೇಳಿದ್ದು, ಇವತ್ತು ಸ್ನಾನನೂ ಮಾಡಿಲ್ಲ ಎಂದು ತಾತನ ಬೆನ್ನ ಏರಿ ಕೊರಳ ಅಪ್ಪಿದ ಪೂರ. ಓಕೆ ಕಂದ, ಹೋಗೋಣ, ನೀನು ತಿಂಡಿ ತಿಂದು ಬಿಡು, ಹೋಗಿ ಬರೋಣ ಎಂದು ಅವನಿಗೆ ಲೈಟ್ ಆಗಿ ಬ್ರೆಡ್ ಜಾಮ್ ತಿನ್ನಿಸಿ ಪಾರ್ಕಿಗೆ ಕರೆದುಕೊಂಡು ನಡೆದರು ರಮೇಶ್. ಆರ್ಯ, ನೀನಿಲ್ಲಿ ಆಡ್ತಿರು, ನಾನಿಲ್ಲಿ ಕೂತ್ಕೋತೀನಿ ಎಂದು ಅವನನ್ನು ಜಾರು ಬಂಡಿಯ ಬಳಿ ಕೂರಿಸಿ ತಾವು ಪಕ್ಕದಲ್ಲೇ ಬೆಂಚ್ ಮೇಲೆ ಕುಳಿತರು. ಖುಷಿಯಿಂದ ಆಟವಾಡುತ್ತಿದ್ದ ಆರ್ಯ. ಅದೇ ಸಮಯದಲ್ಲಿ ಆರು ಸಹ ಅಲ್ಲಿಗೆ ಬಂದಿದ್ಲು ಶ್ರೀಧರನ ಭೇಟಿಯಾಗಲು. ಹೇ ಚಾಂಪ್ ಎಂದು ಕೂಗಿದಳು ಆರು. ಆರ್ಯನನ್ನು ನೋಡಿದ್ದೆ. ಆಲು, ನಿಂಗೆ ನನ್ನ ನಿಕ್ನೇಮ್ ಗೊತ್ತಾ ಎಂದ ಕಣ್ ಸಂಕೋಚಿಸಿ. ನಿಕ್ನೇಮ್ ಇಲ್ಲಪ್ಪ, ನಿನ್ನ ನೋಡಿದರೆ ರಾಜಕುಮಾರನ ಥರ ಇದೆಯಾ, ಅದಕ್ಕೆ ಚಾಂಪ್ ಅಂದಿದ್ದು, ಆದರೆ ನೀನ್ಯಾಕೆ ನನ್ನ ಆಲು ಅಂತೀಯಾ ಎಂದಳು ಅವನ ಸಮಕ್ಕೆ ಕುಳಿತು. ಆಲು ಅಲ್ಲ ಅದು, ಆಲೂ, ನಿನ್ನ ಹೆಸರು ಅದೇ ತಾನೇ ಎಂದಾಗ ಅವನ ರಕಾರ ಅರಿತು ನಕ್ಕವಳು. ಯಾಕೆ ಒಬ್ಬನೇ ಕೂತಿದೀಯಾ ಬೇಜಾರಲ್ಲಿ ಎಂದು ಅವನ ಕೆನ್ನೆ ಹಿಡಿದಾಗ ಪೆಚ್ಚಾದನವ. ಅವರಿಬ್ಬರ ನೋಡುತ್ತಾ ತಮ್ಮ ಸ್ನೇಹಿತರ ಜೊತೆ ಮಾತನಾಡುತ್ತಾ ನಿಂತರು ರಮೇಶ್. ಏನಾಯಿತು ನಿಂಗೆ, ಐಸ್ ಕ್ರೀಮ್ ಬೇಕಾ ಎಂದು ಅವನನ್ನು ತೋಳಲ್ಲಿ ಎತ್ತಿಕೊಂಡ್ಳು. ಐಸ್ ಕ್ರೀಮ್ ಬೇಡ, ನೀನು ನನ್ನ ಯಾತೆ ಮಾತಾಡ್ತೀಯಾ ಎಂದ ಹುಬ್ಬು ಸಂಕುಚಿಸಿ. ನಾನು ನಿನ್ನ ಫ್ರೆಂಡ್ ಆಗೋಣ ಎಂದಳು ಮುದ್ದಾಗಿ ನಗುತ್ತಲೆ. ಫ್ರೆಂಡಾ, ಪಪ್ಪ ಹೇಳಿದಾಲೆ ಹುಡುಗಿ ಪ್ಲೆಂಡ್ ಮಾಡ್ಕೋಬಾರ್ದು ಅಂತ, ಆದರೆ ನೀನು ಯಾರಿಗೂ ಹೇಳಲ್ಲ ಅಂದರೆ ನಾನೊಂದು ಪ್ರಶ್ನೆ ಕೇಳಲ್ಲ ಎಂದ ಪಿಸು ಮಾತಲೆ. ಏನದು ಎಂದಳು ಅವಳು ಅವನಂತೆಯೇ. ನಿಮ್ಮ ಮನೇಲಿ ನಂತಲ ಪಾಪು ಇದೆಯಾ, ನೀನು ನಿಮ್ಮ ಪಾಪುವಿಂದ ದೂರ ಇದೆಯಾ ಎಂದ ಮೆಲ್ಲಗೆ. ಮೊದಲು ಅರ್ಥವಾಗದೇ ಇದ್ದರೂ ಅವನ ಪ್ರಶ್ನೆ ಅರ್ಥವಾದಾಗ, ಯಾಕೆ ಹಾಗೆ ಕೇಳ್ತಿದೀಯಾ ಎಂದು ಪೆಚ್ಚಾಗಿ ಕೇಳಿದಳು ಅವನ ನೋಡಿ. ನನ್ನ ಜೊತೆ ಮಮ್ಮ ಇಲ್ಲ, ಪಪ್ಪನ ಕೇಳಿದ್ಲೆ ಬೇಜಾರಾಗುತ್ತಾಳೆ, ಕೋಪ ಮಾಡ್ಕೋತಾಳೆ, ಅದಕ್ಕೆ. ನೀನು ನಿನ್ನ ಪಾಪು ಜೊತೆ ಇಲ್ವಾ, ನಮ್ಮಮ್ಮ ಯಾಕೆ ನನ್ನ ಜೊತೆ ಇಲ್ಲ ಅಂತ ಬೇಜಾರು ನನಗೆ ಎಂದು ಮುದ್ದು ಹುಡುಗ ಬೇಜಾರಲ್ಲಿ ಹೇಳಿದಾಗ ಅವಳ ಮನ ಮುದುಡಿತ್ತು. ಪುಟ್ಟ ಹುಡುಗನ ಪ್ರಶ್ನೆಗೆ ಉತ್ತರ ಮತ್ತೆ ಸಿಗುವ. ಯಾಕೋ ನಿಮ್ಮ ರೆಸ್ಪಾನ್ಸ್ ತುಂಬ ಕಡಿಮೆ ಆಗ್ತಿದೆ ಅಪ್ಪ, ದಿನಕ್ಕೆ 2 ಎಪಿಸೋಡ್ ಬೇಡವಾ? ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ಕಮೆಂಟ್ ಆಗ್ತಿರೋ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ.